ನಿಮ್ಮನ್ನು ಪ್ರೀತಿಸಿ ಬಿಟ್ಟು ಹೋದವರು ಮತ್ತೆ ಯಾವಾಗ ವಾಪಸ್ ಬರ್ತಾರೆ ಗೊತ್ತಾ? ಈ ರೀತಿ ವಾಪಸ್ ಬಂದಾಗ ನೀವು ಏನು ಮಾಡಬೇಕು? ಅವರನ್ನು ಮೊದಲಿನ ಹಾಗೆ ನಿಮ್ಮ ಹತ್ರ ಒಪ್ಪಿಕೊಳ್ಬೇಕಾ ಅಥವಾ ಒಪ್ಪಿಕೊಳ್ಬಾರ್ದಾ? ಈ ಒಂದು ಗೊಂದಲಗಳು ನಿಮಗಿದ್ದರೆ ಈ ವಿಡಿಯೋ ನಿಮಗಾಗಿ ಸಂಪೂರ್ಣವಾಗಿ ಕೊನೆ ತನಕನೂ ನೋಡಬೇಕಾಗತ್ತೆ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ಮೊದಲು ಫಾಲೋ ಮಾಡಿ. ನಿಮಗೇನಾದರೂ ಇಂಥ ಅನುಭವಗಳಾಗಿದ್ದರೆ ಹೌದು ಆಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿಟ್ಕೊಳ್ಳಿ, ಬೇಕಾದಾಗ ನೋಡ್ಬೋದು. ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸಂಪೂರ್ಣವಾಗಿ ಕಂಡುಕೊಳ್ಳಿ. ಹೌದು, ನಿಮ್ಮನ್ನು ಬಿಟ್ಟು ಹೋದವರು ಯಾವಾಗ ವಾಪಸ್ ಬರ್ತಾರೆ ಅಂತಂದರೆ ಅವರು ಬೇರೆಯವರ ಜೊತೆ ಇದ್ದಾಗ ಅಥವಾ ಬೇರೆಯವರನ್ನು ಮದುವೆ ಮಾಡಿಕೊಂಡಾಗ, ನಿಮ್ಮನ್ನು ಸಂಪೂರ್ಣವಾಗಿ ನಿರಾಕರಿಸಿ ಹೋಗಿದ್ದಾಗ, ಅವರ ಜೊತೆಗೆ ನಿಮ್ಮ ಜೊತೆಗಿದ್ದಂತಹ ಸಲುಗೆಯಾಗಲಿ, ಪ್ರೀತಿಯಾಗಲಿ ಅಥವಾ ಕೇರಿಂಗ್ ನೇಚರ್ಗಳಾಗಲಿ ಅವರಿಗೆ ಅವರ ಬಳಿ ಸಿಗದೇ ಇದ್ದಾಗ ನಿಮ್ಮ ನೆನಪು ಅತಿ ಹೆಚ್ಚಾಗಿ ಕಾಡುತ್ತದೆ. ಆಗ ನಿಮ್ಮ ಮೇಲಿರುವ ಪ್ರೀತಿ ಯಾಕಾದರೂ ಬಿಟ್ಬಿಟ್ಟು ಬಂದನೋ ಅವ್ರನ್ನ ಅನಿಸರೋ ಮಟ್ಟಿಗೆ ಕರೆದುಕೊಂಡು ಬರುತ್ತೆ. ಇನ್ನು ಎರಡನೆಯದಾಗಿ, ನೀವು ಅವರಿಗಾಗಿ ಎಲ್ಲವನ್ನೂ ಎಷ್ಟೋ ವಿಚಾರಗಳನ್ನು ತ್ಯಾಗ ಮಾಡಿ ನಿಷ್ಠೂರಗಳನ್ನು ಮಾಡಿಕೊಂಡು ಅವರಿಗೋಸ್ಕರನೇ ಇರಬೇಕು ಅಂತ ಅಂದುಕೊಂಡಂತಹ ನಿಮ್ಮ ಮನಸ್ಸಿನ ಮನೋಭಾವಗಳನ್ನು ಅವರು ಮಿಸ್ ಮಾಡಿಕೊಂಡಾಗ ಖಂಡಿತವಾಗಿಯೂ ನೀವು ಬೇಕು ಅಂತ ಅವ್ರಿಗೆ ಮತ್ತೆ ಅನಿಸುತ್ತೆ. ಇನ್ನು ಮೂರನೇದಾಗಿ, ನೀವು ಅವರಿಗಾಗಿ ಹಾಕಿದ ಕಣ್ಣೀರು, ಅವರಿಗೋಸ್ಕರ ಪಟ್ಟ ಕಷ್ಟಗಳು ಎಲ್ಲವೂ ನೆನಪಾಗುತ್ತೆ. ಈಗ ಅವರು ಸ್ವಾರ್ಥಿಗಳ ಜೊತೆಗೆ ಇದ್ದಾಗ ನಿಸ್ವಾರ್ಥವಾಗಿ ಅವರೊಂದಿಗೆ ನಿಮ್ಮ ಜೊತೆಯಲ್ಲಿ ಇದ್ದ ದಿನಗಳು ಮತ್ತೆ ಮತ್ತೆ ಮರುಕಳಿಸುತ್ತಾ ನೆನಪಾಗುತ್ತೆ. ಎಂತಹ ವ್ಯಕ್ತಿಗಳನ್ನು ನನ್ನ ಜೀವನದಲ್ಲಿ ಕಳೆದುಕೊಂಡೆ ಅಂತ ಕೊರಗುತ್ತಾ ಮತ್ತೆ ನಿಮ್ಮ ಜೀವನಕ್ಕೆ ಬಂದು ಸೇರಲು ಪ್ರಯತ್ನಿಸುತ್ತಿರುತ್ತಾರೆ. ಅಂತಹ ಸಂದರ್ಭಗಳು ಬಂದಾಗ ನೀವು ಏನು ಮಾಡಬೇಕು? ಖಂಡಿತವಾಗಿ ನೀವು ಅವ್ರನ್ನ ಒಪ್ಕೋಬೇಕಾ ಅಥವಾ ಖಂಡಿತವಾಗಿ ಒಪ್ಕೊಳ್ಳೇಬಾರದು? ಇನ್ನು ಇದು ನಿಮ್ಮ ವಿವೇಚನೆ ಆಲೋಚನೆಗೆ ಬಿಟ್ಟಿದ್ದು. ಕೆಲವರಿಗೆ ಗೊಂದಲ ಇದ್ದಾಗ ಸುಮ್ಮನೆ ಇದ್ದು ಬಿಡಿ. ಯಾವುದಕ್ಕೂ ನೀವು ಒಂದು ರಿಪ್ಲೈನೂ ಕೊಡಬೇಡಿ, ಒಂದು ರೆಸ್ಪಾನ್ಸ್ ಮಾಡಬೇಡಿ. ನೀವು ಅವರನ್ನು ಬೈಯೋದನ್ನು ಮಾಡಬೇಡಿ ಅಥವಾ ಅವರನ್ನ ಜೊತೆ ಹೀಗಾಯಿತು ಬಿಡು ಪರವಾಗಿಲ್ಲ ಅಂತಲೂ ಕೂಡ ಒಪ್ಕೊಳ್ಳೋದಕ್ಕೂ ಹೋಗಬೇಡಿ. ಯಾವುದನ್ನು ಮಾಡಿದ್ರೂ ನಿಮ್ಮ ಬೆಲೆಯನ್ನು ಕಳ್ಕೊಂಡಂಗಾಗತ್ತೆ. ಒಂದು ಬಾರಿ ಬಿಟ್ಟು ಹೋದವರು ಮತ್ತೆ ಬಿಟ್ಟು ಹೋಗೋದಿಲ್ಲ ಅಂತ ಯಾವ ಗ್ಯಾರಂಟಿ? ಮತ್ತು ಇನ್ನೂ ಯಾರಾದರೂ ಬೇರೆಯವರು ಬಂದರೆ ಹೊರಟು ಹೋಗ್ತಾರೆ. ಆದ್ದರಿಂದ ಇಂಥವರನ್ನು ಮಧ್ಯದಲ್ಲಿ ನಂಬಿಸಿ ಮೋಸ ಮಾಡಿದವರನ್ನು ಎಂದಿಗೂ ಜೊತೆಯಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಇಂಥವರು ನಾಗರ ಹಾವಿಗಿಂತಲೂ ಕಡೆಯಾಗಿರುತ್ತಾರೆ, ಎಚ್ಚರಿಕೆ. ನಿಮಗೇನಾದರೂ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದರೆ, ಪ್ರೀತಿ ಪ್ರೇಮದ ವಿಚಾರಗಳು, ವಶೀಕರಣದಂತಹ ಸಮಸ್ಯೆಗಳು ಏನೇ ಇದ್ದರೂ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತಾರೆ.